ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ ನೇಮ್ ಬಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಡೈಲಿ ವ್ಲಾಗ್ SMS ಅಂತ. ಯಾರೆಲ್ಲ ನೀವು ವ್ಯೂವರ್ಸ್ ಇರ್ತೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾವು ಏನು ಹೇಳಬೇಕಂತ ಬಂದಿದ್ದೀವಿ ಅಂತ ಅಂದರೆ, ಆ್ಯಕ್ಚುಲಿ ಕಾರ್ ತೊಗೊಂಡು 20 ಡೇಸೇ ಆಗೋಗಿದೆ. ಅವತ್ತು ನಾವು ಆ್ಯಕ್ಚುಲಿ ಡೀಟೇಲ್ಸ್ ಕೊಡ್ತೀವಿ ಅಂತ ಹೇಳಿದ್ವಿ, ಬಟ್ ಇನ್ನೂ ಕೊಡೋಕ್ಕಾಗಿರಲಿಲ್ಲ. ಯಾಕಂದರೆ ನಮ್ಮದೇ ಸ್ವಲ್ಪ ಬ್ಯುಸಿ ವರ್ಕ್ ಇತ್ತು, ಬ್ಯುಸಿ ಶೆಡ್ಯೂಲ್ ಇದ್ದರಿಂದ ನಾವು ಏನು ಡೀಟೇಲ್ ಕೊಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಸ್ವಲ್ಪ ಫ್ರೀ ಇದ್ದೀವಿ, ಸ್ವಲ್ಪ ಡೀಟೇಲ್ಸ್ ಕೊಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತಿನ ವ್ಲಾಗ್ನ. ಸೊ ಇವತ್ತಿನ ವ್ಲಾಗಲ್ಲಿ ಫುಲ್ಲು ಕಾರ್ ಬಗ್ಗೆ ಡೀಟೇಲ್ಸ್ನ ನನ್ನ ಹಸ್ಬೆಂಡ್ ಹೇಳ್ತಾರೆ. ಏನೇ ಡೀಟೇಲ್ಸ್ ಇದ್ರೂ ಅವ್ರಿಗೆ ಗೊತ್ತಿರೋದು, ಬಿಕಾಸ್ ನನ್ನ ಕಾರ್ ಬಗ್ಗೆ ಅಷ್ಟೆಲ್ಲ ಏನೂ ಗೊತ್ತಿಲ್ಲ. ಅವರು ಹೇಳ್ತಾರೆ, ನೋಡೋಣ ಬನ್ನಿ ಏನೆಲ್ಲ ಫೀಚರ್ಸ್ ಇದೆ, ಅದೇನೇನೆಲ್ಲ ಇರುತ್ತೆ ಅದನ್ನ ನನ್ನ ಹಸ್ಬೆಂಡ್ ಹೇಳ್ತಾರೆ ಈಗ. ಸೊ ನಾನು ಇವತ್ತು ನಮ್ಮ ಕಾರಾದ ಮ್ಯಾಗ್ನೆಟ್ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಡೀಟೇಲ್ ಆಗಿ ಅಂದರೆ ಜಸ್ಟ್ ಇಂಟೀರಿಯರ್ ಬಗ್ಗೆ, ಮತ್ತೆ ನಮ್ಗೆ ಇವಾಗ ನಾರ್ಮಲ್ ಆಗಿ ಕಾರ್ ತಗೊಳ್ಳೋರಿಗೆ ಏನೇನು ಬೇಕು ಅಂತ ಹೇಳಿ ಮೇನ್ ಫೀಚರ್ಸ್ ಬೇಕಂತ. ಸೊ ಬನ್ನಿ ಕಾರ್ ಒಳಗಡೆ ಹೋಗೋಣ. ಇಲ್ಲಿ ನೀವು ಕಾರ್ ಒಳಗೆ ಫಸ್ಟ್ ಏನು ನೋಡಬೇಕಂದ್ರೆ ಡ್ಯಾಶ್ ಬೋರ್ಡು ಮತ್ತು ಡೋರ್ ಪ್ಯಾಡ್ಸ್ ಇದೆಯಲ್ಲ ಅದೆಲ್ಲ ಲೆದರ್ ಫಿನಿಶಿಂಗ್ ಇದೆ. ಆ್ಯಂಡ್ ಡ್ಯೂಯಲ್ ಟೋನ್ ಸೀಟ್ ಕವರ್ ಕೂಡ ಲೆದರ್ದಿದೆ. ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಜಸ್ಟ್ ನಾವು ಸಿಂಗಲ್ ಕ್ಲಿಕ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಬಟ್ ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ದು ಕಾಲು ಯಾವಾಗಲೂ ಒಂದು ಕ್ಲಚ್ ಮೇಲೆ ಮತ್ತೆ ಬ್ರೇಕ್ ಮೇಲೆ ಇದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದ್ರೆ ಸ್ಟಾರ್ಟ್ ಆಗಲ್ಲ. ಯಾಕಂದ್ರೆ ಮೊನ್ನೆ ಒಂದು ನಾನು ಇಲ್ಲಿ ರೋಡಲ್ಲಿ ನೋಡಿದೆ, ಅವನು ಏನ್ ಮಾಡ್ಬಿಡ್ತಿದ್ದಾನೆ, ಕ್ಲಚ್ ಹಿಡಿತಿಲ್ಲ, ಬ್ರೇಕ್ ಹಿಡಿತಿಲ್ಲ, ಸ್ಟಾರ್ಟ್ ಬಟನ್ ಹೊಡಿತಿದ್ದಾನೆ, ಗಾಡಿ ಸ್ಟಾರ್ಟೇ ಆಗಲ್ಲ. ಸೊ ಇದಕ್ಕೆ ಏನ್ ಇಟ್ಟಿದ್ದಾನೆ ಅಂದ್ರೆ, ಜಸ್ಟ್ ನೀವು ಕ್ಲಚ್ ಮತ್ತೆ ಬ್ರೇಕ್ ಕಂಪಲ್ಸರಿ ಕ್ಲಿಕ್ ಇದು ತುಳಿದ್ಮೇಲೆ ಗಾಡಿ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಗಾಡಿ ಸ್ಟಾರ್ಟ್ ಆಗಲ್ಲ. ಸೊ ಇದು ಪುಷ್ಟರ್, ಇದೊಂದು ಚೆನ್ನಾಗಿದೆ ಫೀಚರ್. ನೆಕ್ಸ್ಟ್ ಬಂದ್ರೆ ಇಂಟೀರಿಯರ್ ನೋಡಿ, ಇದೆಲ್ಲ ಲೆದರ್ ಫಿನಿಶಿಂಗ್ ಇದೆ. ಈ ವೈಟ್ ಕಲರ್ ಕಾಣ್ತಾ ಇದೆ, ಎಲ್ಲ ಲೆದರ್ ಸೀಟ್ಸ್ ಇದೆ. ಸೀಟ್ಸ್ ಸಾಕತ್ ಕಂಫರ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ಇದೇನು ನೆಕ್ಸ್ಟ್ ಹೇಳ್ಬೇಕಂದ್ರೆ ಪವರ್ ವಿಂಡೋ, ಎಲ್ಲ ಸೈಡ್ ಪವರ್ ವಿಂಡೋ ಕೊಟ್ಟಿದ್ದಾನೆ. ನೆಕ್ಸ್ಟ್ ಆಟೋ ಫೋಲ್ಡ್ ಮಿರರ್ಸ್ ಆಪ್ಷನ್ ಇದೆ. ಜಸ್ಟ್ ನಾವು ಸಿಂಗಲ್ ಕ್ಲಿಕ್ ಮಾಡಿದ್ರೆ ಆಟೋ ಫೋಲ್ಡ್ ಮಾಡ್ಕೋಬಹುದು. ಇಲ್ಲೇ ಬೇಕಾದ್ರೆ ಅಡ್ಜಸ್ಟ್ಮೆಂಟ್ಗೆ ನಮಗೆ ಆಪ್ಷನ್ ಇದೆ. ಜಸ್ಟ್ ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಯಾವ ಥರ ನಿಮ್ಗೆ ಅಡ್ಜಸ್ಟ್ಮೆಂಟ್ ಬೇಕಾ ಆ ಥರ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಇದರಲ್ಲಿ ಏನಪ್ಪ ಇನ್ನೊಂದು ಇಷ್ಟ ಆಗಿರೋದು ಅಂತಂದರೆ ಕ್ರೂಸ್ ಕಂಟ್ರೋಲ್. ಇದರಲ್ಲಿ ಗಾಡೀಲಿ ಕ್ರೂಸ್ ಕಂಟ್ರೋಲ್ ಇದೆ. ಜಸ್ಟ್ ನಾವು ಹಿಂಗೆ ಸಿಂಗಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ರೂಸ್ ಕಂಟ್ರೋಲ್ ಆನ್ ಆಗುತ್ತೆ ಮೀಟ್ರಲ್ಲಿ. ಜಸ್ಟ್ ಮೀಟರ್ ಆನ್ ಆದಾಗ ನೆಕ್ಸ್ಟ್ AC ಫೀಚರ್ ಸಖತ್ತಾಗಿದೆ ನೋಡಿ. AC ಇದು ನಮ್ಮದು ಬಟನ್ಸ್ ಯಾವ ಥರ ತುಂಬ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾನೆ. ದೆನ್ ಇದರಲ್ಲಿ ಆಟೋ AC ಬರುತ್ತೆ. ಜಸ್ಟ್ ನಾವು ಆಟೋ AC ಅಂತ ಕ್ಲಿಕ್ ಮಾಡಿದರೆ ಅದು ಅಂದರೆ ಕಾರಲ್ಲಿರೋ ಕ್ಲೈಮೇಟ್ನ ಆಟೋ ಫೆಚ್ ಮಾಡಿ, ಸೊ ನಮಗೆ ಯಾವ ಥರದ್ದು ಇವಾಗ ಎಷ್ಟಲ್ಲಿ ಟೆಂಪ್ರೇಚರ್ ಬೇಕು ಅಂತ ಹೇಳಿ ಅದೇ ಫೈಂಡ್ ಔಟ್ ಮಾಡಿ ನಮಗೆ ಆಟೋ AC ಆನ್ ಆಗುತ್ತೆ. ಈಗ ನೋಡಿ ಕಾರಲ್ಲಿ ಫುಲ್ ಹೀಟ್ ಇದೆ, ಸೊ ಅದು ಫುಲ್ ಫ್ಯಾನ್ ಆನ್ ಆಗಿದೆ. ನೋಡಿ ಈ AC ಇದೆಯಲ್ಲ, ಇದೆಲ್ಲ ಲ್ಯಾಂಬರ್ಗಿನಿ ಫಿನಿಶಿಂಗ್, ಸೇಮ್ ಲ್ಯಾಂಬರ್ಗಿನಿ ಇದೇ ಥರ ಬಂದಿದೆ. ಸೊ ಲ್ಯಾಂಬರ್ಗಿನಿ ಅಲ್ಲ, ಸೊ ಕಾಫಿ ಅಂತ ಹೇಳ್ಬೋದು. ಸೊ ಈ ಮ್ಯಾಗ್ನೆಟ್ ಅಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ, ಸ್ಟ್ಯಾಂಡರ್ಡ್ಸ್ ಏರ್ ಬ್ಯಾಗ್ಸ್. ಫಸ್ಟ್ ಒನ್ ಇಲ್ಲಿರುತ್ತೆ, ಇಲ್ಲೊಂದಿರುತ್ತೆ, ನೆಕ್ಸ್ಟ್ ಇಲ್ಲೊಂದಿರುತ್ತೆ. ಸೊ ಈ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದಿರುತ್ತೆ. ದೆನ್ ಬ್ಯಾಕ್ ಸೈಡ್ ಪ್ಯಾಸೆಂಜರ್ಗೆ ಇಲ್ಲಿ ಸೀಟ್ ಹತ್ರ ಇರುತ್ತೆ, ನೋಡ್ಬೋದು ನೀವು. ಇಲ್ಲಿ ಸೀಟ್ ಹತ್ರ ಏರ್ ಬ್ಯಾಗ್ಸ್ ಇದೆ, ಇಲ್ಲೊಂದು, ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದಿರುತ್ತೆ. ಇದರಲ್ಲಿ 8 ಇಂಚ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಆಪಲ್ ಕನೆಕ್ಟ್ ಇರುತ್ತೆ, ಮತ್ತೆ ಆಂಡ್ರಾಯ್ಡ್ ಕನೆಕ್ಟ್ ಕೂಡ ಇರುತ್ತೆ. ದೆನ್ ಇದರಲ್ಲಿ ಇಲ್ಲಿ ನೋಡಿ USB ಕೇಬಲ್, ಚಾರ್ಜಿಂಗಿಗೆ USB ಕೇಬಲ್ ಇದೆ. ಇಲ್ಲಾಂದ್ರೆ ನಾವು ಏನಾದ್ರು ಮೀಡಿಯಾದ USB ಥ್ರೋ ಮಾಡ್ತೀವಿ ಅಂದ್ರೆ ಇಲ್ಲಿ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲೊಂದು ಚಾರ್ಜರ್ ಸ್ಲಾಟ್ ಇದೆ. ದೆನ್ ಇದೇ ತರ ಬ್ಯಾಕ್ ಸೈಡ್ ಕೂಡ ನಮ್ಗೆ ಇಲ್ಲೊಂದು ಚಾರ್ಜರ್ ಸ್ಲಾಟ್ ಸಿಗುತ್ತೆ, ಯಾಕಂದ್ರೆ ಬ್ಯಾಕ್ ಸೈಡ್ ಪ್ಯಾಸೆಂಜರ್ಗೂ ಇಲ್ಲಿ ಚಾರ್ಜರ್ ಕೊಟ್ಟಿದ್ದಾನೆ ಒಂದು. ನೆಕ್ಸ್ಟ್ ಅದು ಬಿಟ್ಟರೆ
ಕಪ್ ಹೋಲ್ಡರ್ಸ್ 2 ಕೊಟ್ಟಿದ್ದಾನೆ. ದೆನ್ ಈಗ ನೋಡಿ ಹ್ಯಾಂಡ್ ಬ್ರೇಕಿಗೆ ಲೆದರ್ ಫಿನಿಶಿಂಗ್ ಕೊಟ್ಟಿದ್ದಾನೆ. ಮ್ಯಾನುವಲ್ ಗೇರ್ ಬಾಕ್ಸು, ಗೇರು ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟ್ ಸ್ಟೇರಿಂಗ್ ವಿಷಯಕ್ಕೆ ಬಂದರೆ ಸ್ಟೇರಿಂಗ್ ಲೆದರ್ ಫಿನಿಶಿಂಗ್ ಇದೆ. ಸಖತ್ತಾಗಿ ಓಡಿಸೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಗಾಡಿ ಸ್ಟೇರಿಂಗ್ ಕಂಫರ್ಟೇಬಲ್ ಆಗಿದೆ, ಹಿಡ್ಕೊಳ್ಳೋಕ್ಕೆ ಮೂವ್ಮೆಂಟ್ ಮಾಡೋಕ್ಕೆ ಎಲ್ಲ ಈಸಿ ಆಗಿದೆ. ಆ್ಯಂಡ್ ಭಾಳ ಹ್ಯಾಂಡ್ ಫ್ರೀ ಅನಿಸುತ್ತೆ. ಓಕೆನಾ. ನೆಕ್ಸ್ಟ್ ದೆನ್ ಹೇಳಬೇಕಂದ್ರೆ ಇದು ಬಾಕ್ಸು ಚೆನ್ನಾಗಿದೆ. ಇದಕ್ಕೆ ಲೆದರ್ ಫಿನಿಶಿಂಗ್ ಕೊಟ್ಟಿದ್ದಾನೆ ನೋಡಿ, ಮೇಲ್ಗಡೆ ಹ್ಯಾಂಡ್. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇದೆ ಏನಾದರೂ ಐಟಮ್ ಇಟ್ಕೊಳ್ಳೋಕ್ಕೆ. ಅದು ಬಿಟ್ಟರೆ ಫ್ರಂಟ್ ಸೈಡ್ ಟೂಲ್ ಬಾಕ್ಸ್ ಥರ ಏನಾದರೂ ನೀವು ಐಟಮ್ ಏನಾದರೂ ಇಟ್ಕೋಬೋದು. ಜಸ್ಟ್ ಇದು ಚೆನ್ನಾಗಿದೆ. ನೆಕ್ಸ್ಟ್ ಇದು ಬಿಟ್ಟರೆ ಸೈಡಿಗೆ ಮಿರರು ಇದೆಲ್ಲ ಅಡ್ಜಸ್ಟ್ಮೆಂಟ್ ಆಟೋಮೆಟಿಕ್ ಇದೆ. ದೆನ್ JBL ಸ್ಪೀಕರ್ ಇದೆ. ಇದರಲ್ಲಿ JBL ಬರುತ್ತೆ ಸ್ಪೀಕರ್. ಎಲ್ಲ 6 ಸೈಡ್ಸ್ ಇದೆ, ಈ ಕಡೆ ಆ್ಯಂಡ್ ಬ್ಯಾಕ್ ಸೈಡ್ ಆಲ್ಸೋ. ಆ್ಯಂಡ್ ಬ್ಯಾಕ್ ಸೈಡ್ ಸೀಟಿಗೂ ನಮಗೆ ಆಮ್ರೆಸ್ಟ್ ಸಿಗುತ್ತೆ, ನೋಡ್ಬೋದು ನೀವು. ನೋಡಿ, ಈ ಸೆಗ್ಮೆಂಟ್ ಕಾರಲ್ಲಿ ಈ ಥರ ಫೀಚರ್ಸ್ ಎಲ್ಲ ಕೊಡೋದು ಭಾಳ ಕಷ್ಟ. ಬಟ್ ಮ್ಯಾಗ್ನೆಟ್ ಚೆನ್ನಾಗಿ ಕೊಟ್ಟಿದ್ದಾನೆ, ನಿಸ್ಸಾನ್ ಮ್ಯಾಗ್ನೆಟಲ್ಲಿ. ದೆನ್ ಇದ್ರಲ್ಲಿ ಮತ್ತೊಂದು ಹೇಳ್ಬೇಕೇನಪ್ಪ ಅಂತಂದ್ರೆ, ಇದಕ್ಕೆ ಡಬಲ್ ಲೈಟ್ ಬರುತ್ತೆ ಒಳಗಡೆ. ಫ್ರಂಟ್ ಸೈಡಿಗೂ ಲೈಟ್ ಇದೆ, ದೆನ್ ಬ್ಯಾಕ್ ಸೈಡಿಗೂ ಲೈಟ್ ಇದೆ. ಈ ಚಿಕ್ಕ ಕಾರಲ್ಲಿ ಯಾರು ನೋಡಿರ್ಲಿಲ್ಲಲ್ವಾ, 2 ಲೈಟ್ ಬರೋದು. ಓಕೆ. ಆ್ಯಂಡ್ ದೆನ್ ಇದರಲ್ಲಿ ಡಿಜಿಟಲ್ ಮೀಟರ್ ಬಗ್ಗೆ ಹೇಳಬೇಕಂತಂದ್ರೆ, ಮೀಟರ್ ಸಖತ್ತಾಗಿದೆ. ದೆನ್ ಇದರಲ್ಲಿ ನಮಗೆ ಇಲ್ಲೇ ಚೆಕ್ ಮಾಡ್ಕೋಬೋದು ನಮ್ಗೆ ಏನಾದರೂ ಬೇಕಂತ ಅಂದರೆ. ಲೈಕ್ ಇವಾಗ ನೋಡಿ, ಇದು ಬಂದ್ಬಿಟ್ಟು ಕ್ರೂಸ್ ಕಂಟ್ರೋಲ್ದು. ನಾವು ಕ್ರೂಸ್ ಕಂಟ್ರೋಲ್ ಗಾಡಿ ಓಡಿಸುವಾಗ ಇದೆಲ್ಲ ಎನೇಬಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಗಾಡಿ ಎಷ್ಟು ಮೈಲೇಜ್ ಕೊಡ್ತಾ ಇದೆ, ಎಷ್ಟು ಓಡಿದೆ, ಏನು ಟೈಮಿಂಗ್ಸು ಎಲ್ಲ, ಎಷ್ಟು ಟೈಮಿಂಗ್ಸ್ ಓಡಿದೆ ಎಲ್ಲ ಅಂತ ಹೇಳಿ. ನೆಕ್ಸ್ಟ್ ಇದರಲ್ಲಿ ಇದು ನೋಡಿ, ಇದೊಂದು ನ್ಯೂ ಫೀಚರ್ ಅಂತಲೇ ಹೇಳ್ಬೋದು. ಇದರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ನಮ್ದು ಇವಾಗ ಇನ್ ಕೇಸ್ ಗಾಡಿ ಏನಾದರೂ ಯಾವ್ದಾದ್ರು ವೀಲಲ್ಲಿ ಏರ್ ಕಡಿಮೆ ಇದ್ದರೆ ಇಲ್ಲೇ ಶೋ ಆಗುತ್ತೆ ಅದು. ಸೊ ನಾವು ಹೋಗಿ ಚೆಕ್ ಮಾಡಿಸ್ಕೋಬೋದು, ಇದೇನು ಪಂಚರ್ ಆಗಿದೆ ಅಥವಾ ಏರ್ ಕಡಿಮೆ ಆಗಿದೆ ಅಂತ ಹೇಳಿ. ಇದೊಂದು ಬೆಸ್ಟ್ ಫೀಚರ್ ಅಂತ. ಯಾಕಂದರೆ ಸಮ್ ಟೈಮ್ ಏನಾಗುತ್ತೆ, ಅರ್ಧ ಬ್ಲೋ ಹೋಗಿರುತ್ತೆ, ನಾವು ಗಾಡಿ ಓಡಿಸ್ತಾ ಇರ್ತೀವಿ, ಅದೇನಾಗುತ್ತೆ ವೀಲ್ ಅಲೈನ್ಮೆಂಟಿಗೆಲ್ಲ ಎಫೆಕ್ಟ್ ಆಗುತ್ತೆ, ವೀಲ್ ಅಲೈನ್ಮೆಂಟ್ ತಪ್ಪುತ್ತೆ. ನೆಕ್ಸ್ಟ್ ಏನೇನು ಅದರಿಂದ ಬೇರೆ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಸೊ ಇದೊಂದು ಬೆಸ್ಟ್ ಬೆನಿಫಿಟ್ಸ್. ಇದು ಬಿಟ್ಟರೆ ನೆಕ್ಸ್ಟ್ ಸರ್ವಿಸ್ ನೀವು ಎಷ್ಟು ಕಿಲೋಮೀಟರ್ಗೆ ಸರ್ವಿಸ್ ಮಾಡಿಸ್ಬೇಕು ಎಲ್ಲ ಡೀಟೇಲ್ಸ್ ಇದರಲ್ಲೇ ತೋರಿಸುತ್ತೆ. ಅದು ಬಿಟ್ಟರೆ ಡಿಮಿಂಗ್ ಕಂಟ್ರೋಲ್. ಇದಂದರೆ ಜಸ್ಟ್ ನಾವು ಇವಾಗ ಮೀಟ್ರ್ ಇದೆಯಲ್ಲ, ಮೀಟ್ರ್ ಬ್ರೈಟ್ನೆಸ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು. ಇದು ನಾರ್ಮಲ್ ಮೀಟ್ರ್ ವೈಸ್ ಚೆನ್ನಾಗಿದೆ. ಇದರದ್ದು 360 ಡಿಗ್ರಿ ಕ್ಯಾಮ್ರಾ ಹೇಗೆ ವರ್ಕ್ ಆಗುತ್ತೆ ಮತ್ತು ರಿವರ್ಸ್ ಕ್ಯಾಮ್ರಾ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು 360 ಡಿಗ್ರಿ ಕ್ಯಾಮ್ರಾ. ಸೊ ಈ ಥರ ಆಪ್ಷನ್ ಇದೆ. ಏನೆಂದರೆ ಇಲ್ಲಿ ನೋಡಿ, ಇದು ರೈಟ್ ಹ್ಯಾಂಡ್ ಸೈಡು, ಇದು ಲೆಫ್ಟ್ ಹ್ಯಾಂಡ್ ಸೈಡು, ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡ್. ಓಕೆ, ಇದೆಲ್ಲ ಕಾಣಿಸ್ತಾ ಇರೋದು ಫ್ರಂಟ್ ಸೈಡ್. ನಾವು ಮತ್ತು ಇದ್ರಲ್ಲಿ ಮಲ್ಟಿಪಲ್ ಚಾಯ್ಸ್ ಇದೆ, ಅಂದರೆ ವ್ಯೂ ಡಿಫ್ರೆಂಟ್ ಕಾಣೋಕ್ಕೆ. ಜಸ್ಟ್ ನಾನು ಹಿಂಗೆ ಕ್ಲಿಕ್ ಮಾಡಿದರೆ ಇದು ಬರೀ ಲೆಫ್ಟ್ ಸೈಡ್ ಅಷ್ಟೇ ಕಾಣಿಸುತ್ತೆ. ಲೆಫ್ಟ್ ಸೈಡ್ ಅಂದರೆ ಟೈರ್ ಕೆಳಗೆ ಏನಿದೆ, ಸೊ ಕ್ಲಿಯರಾಗಿ ಫೀಚರ್ ಬರುತ್ತೆ. ಸಮ್ ಟೈಮ್ ಏನಾಗುತ್ತೆ ಅಂದರೆ, ಇಲ್ಲಿ ನಾಯಿಗೆ ಅಥವಾ ಏನಾದ್ರು ಕೂತ್ಕೊಂಡಿರುತ್ತೆ, ಬೆಕ್ಕು ಗಿಕ್ಕು, ಸೊ ನಮ್ಗೆ ಗೊತ್ತಾಗಲ್ಲ ಅವಾಗ. ಸೊ ನಾವು ಇವಾಗ 360 ಡಿಗ್ರಿ ಕ್ಯಾಮ್ರಾ ಆನ್ ಮಾಡ್ಕೊಂಡಾಗ ಡೀಟೇಲಾಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಈಗ ನಾನು ರಿವರ್ಸ್ ಗೇರ್ ಹಾಕಿ ಒಂದ್ಸಲ ತೋರಿಸ್ತೀನಿ ಯಾವ ಥರ ವ್ಯೂ ಇದೆ ಅಂತ ಹೇಳಿ. ಸೊ ರಿವರ್ಸ್ ಗೇರ್ ಹಾಕಿದ ತಕ್ಷಣ ರಿವರ್ಸ್ ಕ್ಯಾಮ್ರಾ ಆನ್ ಆಗುತ್ತೆ. ಸೊ ನಾನು ಇವಾಗ ರಿವರ್ಸ್ ಹೊಡಿತಾ ಇದ್ದೀನಿ ಗಾಡಿನ. ಸೊ ನೋಡಿ, ನನಗಿಲ್ಲಿ ರೈಟ್ ಸೈಡಲ್ಲಿ ಗಾಡಿ ಇದೆ, ಸರಿನಾ? ಅದು ತೋರಿಸ್ತಾ ಇದೆ ರೈಟ್ ಸೈಡಲ್ಲಿ ಗಾಡಿ ಇದೆ ಅಂತ. ಜಸ್ಟ್ ನಾನು ಅದನ್ನು ನೋಡಿಕೊಂಡು ಹೊಡಿಬೋದು. ನಾವು ಹೊರಗಡೆ ತಲೆ ಹಾಕಬೇಕು, ಹಿಂದ್ಗಡೆ ತಲೆ ಹಾಕಬೇಕು ಅಂತ ನೋಡಿ. ಇವಾಗ ರಿವರ್ಸ್ ಕ್ಯಾಮ್ರಾನು ಫುಲ್ ಕ್ಲಿಯರ್ ಆಗಿದೆ. ಸೊ ಈಸಿ ಆಗುತ್ತೆ. ಸೊ ನಾನು ಏನು ಮಾಡ್ತೀನಿ, ಮತ್ತೆ ಒಂದು ಸ್ವಲ್ಪ ಫ್ರಂಟ್ ತೊಗೋತೀನಿ ಗಾಡಿನ, ಯಾಕಂದ್ರೆ ಅಲ್ಲಿ ಪಾಸ್ ಆಗಲ್ಲ. ಸೊ ಇವಾಗ ನೋಡಿ, ಎಲ್ಲ ಜಜ್ಮೆಂಟ್ ಗೊತ್ತಾಗುತ್ತೆ, ವೀಲ್ ಬ್ಯಾಕ್ ಏನಿದೆ ಎಲ್ಲ ಅಂತ ಹೇಳಿ. ಸೊ ನಾನು ಇವಾಗ ಕಟ್ ಮಾಡ್ತೀನಿ ಗಾಡಿನ. ನೋಡಿ, ಕ್ಲಿಯರಾಗಿ ಜಜ್ಮೆಂಟ್ ಗೊತ್ತಾಗುತ್ತೆ. ಹಾಗೆ ನಮ್ಮ ಸೆನ್ಸರ್ ಇರೋದ್ರಿಂದ ಸೌಂಡಲ್ಲೂ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದು ನೋಡಿ ಫ್ರಂಟ್ ಸೈಡ್. ಸೊ ನಾನೀಗ ನೋಡಿ, ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು ಈಸಿಯಾಗಿ ಪಾರ್ಕ್ ಮಾಡ್ಬೋದು ಅಂತ ನೋಡಿ. ಈಗ ಬ್ಲೈಂಡ್ ಸ್ಪಾಟ್, ನಮ್ಗೆ ಏನು ಹಿಂದ್ಗಡೆ ಕಾಣಲ್ಲ, ಹಿಂದ್ಗಡೆ ಏನಿದೆ ಏನು ಗೊತ್ತಾಗಲ್ಲ. ಸೊ ನಾವು ಅವಾಗ ಕ್ಯಾಮ್ರಾದಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನೋಡಿ ಈ ಥರ. ಓಕೆ, ದಿಸ್ ಇಸ್ 360 ಡಿಗ್ರಿ ಕ್ಯಾಮ್ರಾದು ಇದು ಮೇನ್ ಫೀಚರ್ ನಮ್ಗೆ ಇಷ್ಟ ಆಗಿರೋದು. ಆ್ಯಂಡ್ ಬೂಟ್ ಸ್ಪೇಸ್ ಬಗ್ಗೆ ಹೇಳಬೇಕಂತಂದ್ರೆ, ಬೂಟ್ ಸ್ಪೇಸ್ ಸಖತ್ತಾಗಿ ಕೊಟ್ಟಿದ್ದಾನೆ. ಇದು ಫ್ರಂಟ್ ಸೈಡಿಂದ. ದೆನ್ ಇದು ಬ್ಯಾಕ್ ಸೈಡ್ ಬರುತ್ತೆ ನೋಡಿ. ಬ್ಯಾಕ್ ಸೈಡಲ್ಲಿ ಬೂಟ್ ಸ್ಪೇಸ್ ಚೆನ್ನಾಗೇ ಇದೆ. ಏನಿಲ್ಲ, ನನಗೆ 5 ಮೆಂಬರ್ಸ್ ಆರಾಮಾಗಿ ಕಂಫರ್ಟ್ ಆಗಿ ಇದರಲ್ಲಿ ಹೋಗ್ಬೋದು ಅನ್ಸುತ್ತೆ. SUV ಬೆನಿಫಿಟ್ಸ್ ಏನಪ್ಪ ಅಂದರೆ, ಈ ಚಿಕ್ಕ ಜಾಗದಲ್ಲಿ ಆರಾಮ್ಸೆ ನುಗ್ಸ್ಕೊಂಡು ಹೋಗ್ಬಿಡ್ಬೋದು. ಈ ದೊಡ್ಡ ಗಾಡಿ SUV ಸೆಗ್ಮೆಂಟ್ ಎಲ್ಲ ಇದಾವಲ್ಲ, ಸ್ವಲ್ಪ ಬೆಂಗಳೂರಲ್ಲಿ ಭಾಳ ಕಷ್ಟ ನೋಡಿ. ಈ ಚಿಕ್ಕ ಜಾಗ ಸಿಗ್ತಾ
ಆರಾಮ್ಸೆ ಹಿಂಗೆ ಹೇಳ್ಕೊಂಡು ಹೋಗ್ಬಿಡ್ಬೋದು. ಸರಿಯಪ್ಪ, ಮುಂದೆ ಹೋಗೋಣ. ರೋಡಿದು ಮತ್ತೆ ಈ ಬೆಂಗಳೂರಲ್ಲಿ ಗಾಡಿ ಓಡಿಸಿದವನು ನನ್ನ ಪ್ರಕಾರ ಎಲ್ಲಿ ಬೇಕಾದ್ರೆ ಗಾಡಿ ಓಡಿಸ್ಬೋದು. ಯಾವ ಘಾಟಲ್ಲಿ ಬೇಕಾದ್ರೆ. ಈಗ ಮ್ಯಾಗ್ನೆಟ್ ಟೆಕ್ನೋ ಬಗ್ಗೆ, ಡ್ರೈವಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಇದು 999cc ಗಾಡಿ. ಸೊ ನನ್ನ ಪ್ರಕಾರ ಇದೇನು ಬೆಂಗಳೂರು ಟ್ರಾಫಿಕ್ಕಿಗೆ ಬೆಟರ್ ಅನ್ಸುತ್ತೆ. ನೋಡಿ, ಇವಾಗ ನಾನು ಸೆಕೆಂಡ್ ಗೇರಲ್ಲಿ ಮೂವ್ ಮಾಡ್ತಾ ಇದ್ದೀನಿ, ಏನೂ ಇಶ್ಯೂ ಬರ್ತಾ ಇಲ್ಲ. ಸೊ ಸೆಕೆಂಡ್ ಗೇರಲ್ಲಿ ನಾವು ಈಸಿಯಾಗಿ ಮೂವ್ ಮಾಡ್ಕೊಂಡು ಹೋಗೋದು. ಕೆಲವೊಂದು ಗಾಡಿ ಏನಂದರೆ ಫಸ್ಟ್ ಗೇರಿಗೆ ಹಾಕ್ಕೊಂಡು ಮೂವ್ ಮಾಡಬೇಕಾಗುತ್ತೆ. ಮತ್ತೇನಪ್ಪ ಅಂದರೆ ಈ ಹಂಪ್ಸ್ಗಳು, ಈ ಬೆಂಗಳೂರಲ್ಲಿರೋ ಹಂಪ್ಸ್ಗಳಿಗೆ ಗಾಡಿ ಇದೇನೂ ತಾಗೋದೇ ಇಲ್ಲ. ಲೈಕ್ ಹಂಪ್ಸಲ್ಲೆಲ್ಲ ಆರಾಮಾಗಿ ನುಗ್ಗಿಸ್ಕೊಂಡು ಹೋಗ್ಬಿಡ್ಬೋದು. ಈ ಥರ ಆಟೋದಲ್ಲಿ ಏನು ಮಾಡೋಂಗಿಲ್ಲ. ಬೆಂಗಳೂರಲ್ಲಿ ಇದೆಲ್ಲ ಕಾಮನ್ ಇದ್ದಿದ್ದೆ. ನೆಕ್ಸ್ಟ್ ಅದು ಬಿಟ್ಟರೆ ಪಿಕಪ್ಪಲ್ಲ ನನ್ನ ಪ್ರಕಾರ ಈ ರೇಂಜ್ ಗಾಡಿಗೆ ಸಾಕು ಅನ್ಸುತ್ತೆ. ಓಕೆ, ದಾಟಪ್ಪ ನೀನು. ಪಾಸಾಗಿ ಮನುಷ್ಯ ಗ್ಯಾಸಿಂದ ಇದನ್ನ ಹಾಕ್ಬಿಡೋಕಿತ್ತು. ಸೊ ಅದು ಬಿಟ್ಟರೆ ಇನಿಷಿಯಲ್ ಪಿಕಪ್ಪು ಸೆಕೆಂಡ್ ಗೇರಲ್ಲಿ ಸ್ವಲ್ಪ ಚೆನ್ನಾಗಿದೆ. ಫಸ್ಟ್ ಗೇರಲ್ಲಿ ಅಷ್ಟೊಂದಿಲ್ಲ. ನೆಕ್ಸ್ಟ್ ಥರ್ಡ್ ಗೇರಲ್ಲಿ ಅಷ್ಟೊಂದು ಪಿಕಪ್ ಇಲ್ಲ. ಬಿಟ್ಟರೆ ಫೋರ್ತ್ ಫಿಫ್ತ್ ಗೇರಲ್ಲೆಲ್ಲ ಪಿಕಪ್ ಚೆನ್ನಾಗಿದೆ. ನೆಕ್ಸ್ಟ್ ಈ ಹ್ಯಾಂಡಲ್ ಅಷ್ಟೇ ಫುಲ್ ಫ್ರೀ ಆಗಿದೆ, ಹಾರ್ಡ್ ಅನ್ಸಲ್ಲ. ಬಟ್ ಗೇರ್ ಬಾಕ್ಸ್ ಸ್ವಲ್ಪ ಲೈಟಾಗಿ ಹಾರ್ಡಿದೆ ಕಂಪ್ಯಾರಿಸನ್ ಟು ಅದರ್ ಕಾರ್ಸಿಗೆ. ನಿಸ್ಸಾನ್ ಇದೊಂದು ಡಿಫಾಲ್ಟ್ ಇದೆ ಗೇರ್ ಬಾಕ್ಸಿಂದ. ಅದು ಬಿಟ್ಟರೆ ಓವರ್ ಆಲ್ ಓಕೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅಂತ. ಮತ್ತೇನಪ್ಪ ಅಂದರೆ ಚಿಕ್ಕ ಜಾಗದಲ್ಲಿ ನುಗ್ಸ್ಕೊಂಡು ಹೋಗ್ಬಿಡ್ಬೋದು ಗಾಡಿನ, ಏನು ಪ್ರಾಬ್ಲಮ್ ಆಗಲ್ಲ. ಈಗ ನೋಡಿ, ಜಾಗ ಇದೆ, ಇದರಲ್ಲಿ ಆರಾಮಾಗಿ ನುಗ್ಸ್ಕೊಂಡು ಹೋಗ್ಬಿಡ್ತೀವಿ. ಟರ್ನ್ ಮಾಡಿದ್ರೆ ಏನು ಡಿಸ್ಟೆನ್ಸ್ ಅಲ್ಲ, ಆರಾಮಾಗಿ ಗಾಡಿ ಮೂವ್ ಮಾಡ್ಕೊಬಿಡ್ಬೋದು, ನುಗ್ಗಿಸ್ಕೊಬಿಡ್ಬೋದು. ಸೊ ಬೆಂಗಳೂರು ಟ್ರಾಫಿಕ್ಕಿಗೆ, ಈ ಸೆಗ್ಮೆಂಟಿಗೆ, ಈ ಫೀಚರಿಗೆ ನನ್ನ ಪ್ರಕಾರ ಈ ಗಾಡಿ ಬೆಸ್ಟ್ ಅನಿಸುತ್ತೆ. ಸೊ ನೀವೊಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ನೋಡಿ. ಓಕೆ, ಇದು ಮ್ಯಾಗ್ನೆಟ್ ಇಂಜಿನ್ ಬಗ್ಗೆ ಹೇಳಬೇಕಂದ್ರೆ 999cc ಬರುತ್ತೆ, 3 ಸಿಲಿಂಡರ್. ಆ್ಯಂಡ್ ಇಂಜಿನ್ ಪ್ರೊಡ್ಯೂಸಿಂಗ್ ಅರೌಂಡ್ 71 bhp ಟು 96 Nm ಟಾರ್ಕ್ಗೆ ಬರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ 5 ಸ್ಪೀಡು ನಾರ್ಮಲ್ಲು ಮ್ಯಾನುವಲ್ ಟ್ರಾನ್ಸ್ಮಿಷನ್. ದೆನ್ ಪೆಟ್ರೋಲ್ ಮೈಲೇಜ್ ಬಂದುಬಿಟ್ಟು 19.4 ಕಿಲೋಮೀಟರ್ಸ್ ಇದೆ. ಮೈಲೇಜ್ ಕಂಪೇರ್ ಮಾಡಿದರೆ ಇದು ನನಗೇನೋ ಚೆನ್ನಾಗಿದೆ ಅನ್ನಿಸ್ತು. ಆ್ಯಂಡ್ ಸೊ ಗೈಸ್, ಈಗ ಇದ್ರ ಲೈಟ್ ಬಗ್ಗೆ ಹೇಳಬೇಕಂದ್ರೆ ಇದು ಆಟೋ LED ಹೆಡ್ ಲ್ಯಾಂಪ್ಸ್ ಬರುತ್ತೆ, ಅಂದರೆ ನೈಟ್ ಆಗಿದೆ ಆಟೋಮೆಟಿಕ್ ಆನ್ ಆಗುತ್ತೆ. ಅದು ಬಿಟ್ಟರೆ LED DRLS ಇದೆ ಎಲ್ ಶೇಪಲ್ಲಿ. ಇದು ಇಂಡಿಕೇಟರ್ ಕೂಡ ಆನ್ ಆಗುತ್ತೆ, ನಾರ್ಮಲ್ ಲೈಟ್ ಕೂಡ. ಮತ್ತು ಇದು ಫಾಗ್ ಲ್ಯಾಂಪ್ ಕೊಟ್ಟಿದ್ದಾನೆ ಒಂದು, ಅದು ಚೆನ್ನಾಗಿದೆ. ಸೊ ಇದೆಲ್ಲ ನೀವು ನೈಟಲ್ಲಿ ನೋಡುವಾಗ ಇದ್ರ ವ್ಯೂ ಸಖತ್ತಾಗಿರುತ್ತೆ. ಆ್ಯಂಡ್ ನಮಗೆ ರೋಡು ಕೂಡ ಕ್ಲಿಯರ್ ಆಗಿರುತ್ತೆ ಈ ಲೈಟಿಂದ. ಸೊ ಲೈಟಿಂದ ಒಂದು ಸಖತ್ತಾಗಿದೆ. ನೀವು ಬೇಕಾದ್ರೆ ನೋಡಿ, ಬೇರೆ ಕಾರಿಗೆ ಕಂಪ್ಯಾರಿಸನ್ ಮಾಡಿ. ಇದ್ರ ಲೈಟ್ ಮಾತ್ರ ನಮಗೆ ತುಂಬ ಇಷ್ಟ ಆಯಿತು.